ಧರ್ಮಸ್ಥಳದಲ್ಲಿ ಕಳೆದ 3 ದಿವಸಗಳಿಂದ ನಡೀತಾ ಇದ್ದಂತಹ ಸಮಾಧಿ ಶೋಧ ಉತ್ಖನನ ಕಾರ್ಯ ಇದು ಬಹಳ ಮಹತ್ವದ ಘಟ್ಟವನ್ನು ತಲುಪಿದೆ. 1ರಿಂದ 5ನೇ ಪಾಯಿಂಟ್ ಶೋಧದವರೆಗೂ ಕೂಡ ಏನೂ ಸಿಕ್ಕಿರಲಿಲ್ಲ. ಮೊದಲ ಗುಂಡಿಯಲ್ಲಿ ಮೊದಲ ಸಮಾಧಿ ಸ್ಥಳ ಅಂತೇಳಿ ಗುರುತಿಸಲಾಗಿತ್ತು. ಅಲ್ಲಿ ಕೇವಲ 2 ID ಕಾರ್ಡ್ಗಳು ಪತ್ತೆಯಾಗಿದ್ವು. ಅದು ತೀರಾ ಇತ್ತೀಚಿನದ್ದು ಅನ್ನುವಂಥದ್ದು ನಂತರ SIT ಅವರು ಪರಿಶೀಲಿಸಿದಾಗ ಗೊತ್ತಾಗಿದೆ. ಈಗ ಇದರ ಪರಿಣಾಮವಾಗಿ ತನಿಖಾ ತಂಡ ಒಂದಷ್ಟು ದ್ವಂದ್ವದಲ್ಲೂ ಕೂಡ ಇತ್ತು. ನಿಜ ನಾವು ಅಗಿತಾ ಇದ್ದೀವಿ, ಆದರೆ ಈತನ ಮಾತು ಕೇಳ್ಕೊಂಡು ಅಗಿತಾ ಇರುವಂಥದ್ದು ಸರಿನಾ ತಪ್ಪಾ ಅನ್ನುವಂಥ ಅನುಮಾನ ಅವ್ರಿಗೂ ಕೂಡ ಕಾಡ್ತಾ ಇತ್ತು. ಆದರೆ 6ನೇ ಸ್ಥಳದಲ್ಲಿ ಇವತ್ತು ತಲೆಬುರುಡೆಯ ಭಾಗದ ಜೊತೆಗೆ ಮೂಳೆಗಳು ಕೂಡ ಪತ್ತೆಯಾಗಿದ್ದಾವೆ. ನ್ಯೂಸ್ 18 ತಂಡ ಶೋಧ ಕಾರ್ಯದ ಬಗ್ಗೆ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇಂಚಿಂಚು ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೆ. ಇವತ್ತು ಸ್ಥಳದಲ್ಲಿ ಏನೇನಾಯಿತು ಅನ್ನೋದನ್ನು ನಿಮಗೆ ತಿಳಿಸ್ತೀವಿ. ಆರನೇ ಪಾಯಿಂಟ್ನಲ್ಲಿ ಸಿಕ್ತು ಅಸ್ಥಿ ಅವಶೇಷ. ಮೊದಲು ಬ್ರೇಕ್ ಮಾಡಿದ್ದೇ ನ್ಯೂಸ್ 18 ಕನ್ನಡ. 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆ ಆಗಿದೆ. ಧರ್ಮಸ್ಥಳದಿಂದ ನ್ಯೂಸ್ 18ಗೆ ಅತಿ ದೊಡ್ಡ ಮಾಹಿತಿ ಲಭ್ಯವಾಗಿದೆ. ಸ್ಪಾಟ್ ನಂಬರ್ 6 ಈಗ ಬಹಳಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಆತನ ನಿರೀಕ್ಷೆಯಂತೆ ಈಗ ಸ್ಪಾಟ್ ನಂಬರ್ 6 ಅಲ್ಲಿ ಅವಶೇಷ ಸಿಕ್ಕಿರುವಂಥದ್ದು ಸಾಕಷ್ಟು ಕುತೂಹಲವನ್ನ ಈ ಪ್ರಕರಣ ಕಂಡುಕೊಳ್ತಾ ಇದೆ. ನಿಗೂಢ ಶವಗಳ ಆರೋಪದಿಂದ ಅಸ್ಥಿ ಪತ್ತೆವರೆಗೆ ಮೊದಲ ದಿನದಿಂದಲೂ ನಿಷ್ಪಕ್ಷಪಾತ ನಿರ್ಭೀತ ವರದಿ. ಕನ್ನಡ ಸುದ್ದಿವಾಹಿನಿಗಳಲ್ಲಿ ನಾವೇ ಮೊದಲು. ಆದರೆ ಇವತ್ತು 6ನೇ ಸ್ಪಾಟ್ ಅಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದೆ ಅಂತೇಳಿ ಮೊದಲು ನ್ಯೂಸ್ ಅನ್ನ ಬ್ರೇಕ್ ಮಾಡಿದ್ದು ನ್ಯೂಸ್ 18 ಕನ್ನಡ. ಧರ್ಮಸ್ಥಳ ಕಾಡಿನ ರಹಸ್ಯ ಬೆನ್ನತ್ತಿರುವ SIT ಸಿಬ್ಬಂದಿಗೆ 3ನೇ ದಿನ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ. ಮೊದಲ ಪಾಯಿಂಟ್ನಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕೆಂಪು ರವಿಕೆ ಸಿಕ್ಕಿತ್ತು. 2, 3, 4 ಹಾಗೂ 5ರಲ್ಲಿ ಏನೂ ಸಾಕ್ಷಿಗಳು ಸಿಕ್ಕಿರಲಿಲ್ಲ. ಆದರೆ ದೂರುದಾರ ಪದೇ ಪದೇ ಹೇಳುತ್ತಿದ್ದ 6ನೇ ಪಾಯಿಂಟ್ನಲ್ಲಿ ಇಡೀ ಕೇಸ್ ಮಹತ್ವ ಪಡೆದುಕೊಳ್ಳುವ ಒಂದಷ್ಟು ಸಾಕ್ಷಿಗಳು ಸಿಕ್ಕಿವೆ. ಸುರಿಯೋ ಮಳೆ ಮಧ್ಯೆಯೇ ಪಾಯಿಂಟ್ ನಂಬರ್ 6ರಲ್ಲಿ ತಲೆಬುರುಡೆಯ ಒಂದು ತುಂಡು ಪತ್ತೆಯಾಗಿದೆ. ತಲೆಬುರುಡೆಯ ತುಂಡು ಸೇರಿ ಒಟ್ಟು 12 ಮೂಳೆಗಳು ಪತ್ತೆಯಾಗಿವೆ. ಕೆಲ ಬಟ್ಟೆಯ ತುಂಡುಗಳು ಪಾಯಿಂಟ್ 6ರಲ್ಲಿ ಸಿಕ್ಕಿವೆ. ಸಿಕ್ಕಿರುವ ಮೂಳೆಗಳು ಮೇಲ್ನೋಟಕ್ಕೆ ಪುರುಷನದ್ದು ಎಂಬ ಮಾಹಿತಿ SIT ಕಡೆಯಿಂದ ನ್ಯೂಸ್ 18ಗೆ ಲಭ್ಯವಾಗಿದೆ. ಮೂಳೆಗಳು ಪತ್ತೆಯಾದ ಕಾರಣಕ್ಕೆ ಇಡೀ ದಿನ ಪಾಯಿಂಟ್ 6ರಲ್ಲೇ ಸಂಪೂರ್ಣ ಶೋಧ, ತನಿಖೆ, ಮಹಜರು ಕಾರ್ಯ ಆಗಿದೆ. ಪಾಯಿಂಟ್ 6ರ ಬಳಿ ಮೂಳೆಗಳು ಸಿಗುತ್ತಲೇ ಜಾಗ ಬಿಡದೆ ಕದಲದೆ ಶೋಧ ನಡೆಯಿತು. ಜೋರು ಮಳೆ ಇದ್ರೂ ಕಾರ್ಮಿಕರಿಗೆ ಉತ್ಖನನ ಜಾಗದಲ್ಲೇ ಊಟ ಕೊಟ್ಟು ನಂತರವೂ ಹುಡುಕಾಡಲಾಯಿತು. ಮಣ್ಣೊಳಗಿನ ಸಣ್ಣ ಸಣ್ಣ ಮೂಳೆ ಚೂರುಗಳನ್ನೂ ಸಂಗ್ರಹಿಸಿದೆ SIT, FSL ಸಿಬ್ಬಂದಿ. ಶ್ವಾನದಳ ಬಳಸಿಕೊಂಡು ಪಾಯಿಂಟ್ ಸುತ್ತಲೂ ಅಗೆದಿರುವ ಮಣ್ಣಿನೊಳಗೆ ಇನ್ನಷ್ಟು ಮೂಳೆಗಳನ್ನ ಹುಡುಕಾಡಲಾಗಿದೆ. ದೂರುದಾರನನ್ನ ಎದುರಲ್ಲೇ ನಿಲ್ಲಿಸಿಕೊಂಡು ಮಣ್ಣಿನೊಳಗೆ ಶೋಧಿಸಲಾಗಿದೆ. ಸಾಕ್ಷಿಗಳು ಸಿಕ್ಕ ಕೂಡಲೇ ಅವುಗಳನ್ನು ಸಂರಕ್ಷಣೆ ಮಾಡುವ ಕೆಲಸ ಕೂಡ ಆಗ್ತಿದೆ. ಪಾಯಿಂಟ್ 6ರ ಬಳಿ ಮಹಜರು ಮಾಡಲಾಗಿದೆ. ರಾಸಾಯನಿಕ ದ್ರವ ಬಳಸಿ ಸಿಕ್ಕಿರುವ ಮೂಳೆಗಳ ಸಂರಕ್ಷಣೆ ಮಾಡಲಾಗಿದೆ. ಪಾಯಿಂಟ್ 6ರ ಬಳಿ ತಾತ್ಕಾಲಿಕ ಟೆಂಟ್ ನಿರ್ಮಾಣ ಮಾಡಲಾಗಿದೆ. ಭಾರಿ ಮಳೆ ಆಗ್ತಿರುವ ಕಾರಣಕ್ಕೆ ಗುಂಡಿಯೊಳಗೆ ನೀರು ತುಂಬುವುದನ್ನು ತಡೆಯಲು ಕಬ್ಬಿಣದ ಶೀಟ್, ಕಬ್ಬಿಣದ ರಾಡ್ ಬಳಸಿ ಟೆಂಟ್ ಹಾಕಲಾಗಿದೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಅವಶೇಷಗಳನ್ನು ಸಂಗ್ರಹ ಮಾಡಿ FSLಗೆ ಕಳುಹಿಸಲಾಗಿದೆ. PPE ಕಿಟ್, ಉಪ್ಪು, ರಾಸಾಯನಿಕ ದ್ರವ ಬಳಸಿ ಸಂಗ್ರಹ ಮಾಡಲಾಗಿದೆ. ಲ್ಯಾಪ್ಟಾಪ್ನಲ್ಲಿ ಸಿಕ್ಕ ಮೂಳೆಗಳ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಹಾಗೆ ಪಾಯಿಂಟ್ 6ರ ಸುತ್ತಲೂ ಕವರ್ ಸುತ್ತಿ ಸಂರಕ್ಷಣೆ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪಾಯಿಂಟ್ 1ರಲ್ಲಿ ಸಿಕ್ಕಿರುವ ಪ್ಯಾನ್ ಕಾರ್ಡ್ ಮಾಹಿತಿ ಲಭ್ಯವಾಗಿದೆ. 2025ರಲ್ಲಿ ಸತ್ತ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಇದಾಗಿದೆ. ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಸಾವನ್ನಪ್ಪಿದ್ದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಆಗಿದ್ದು, ಸತ್ತ ವ್ಯಕ್ತಿಯ ತಂದೆಯನ್ನ ಸಂಪರ್ಕಿಸಿದೆ SIT. ಜೊತೆಗೆ ಅಲ್ಲೇ ಸಿಕ್ಕ ಡೆಬಿಟ್ ಕಾರ್ಡ್ ರಹಸ್ಯ ಕೂಡ ಬಯಲಾಗಿದೆ. ಅನಾರೋಗ್ಯದಿಂದ ಸಾವನ್ನಪ್ಪಿದ್ದ ಪ್ಯಾನ್ ಕಾರ್ಡ್ ವಾರಸುದಾರನ ತಾಯಿಯ ಹೆಸರಲ್ಲಿ ಡೆಬಿಟ್ ಕಾರ್ಡ್ ಇದೆ. ಈ ಎಲ್ಲ ಮಾಹಿತಿಗಳು SITಗೆ ಲಭ್ಯವಾಗಿದ್ದು ಊಹಾಪೋಹಗಳಿಗೆ ತೆರೆಬಿದ್ದಿದೆ. ಇನ್ನು ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕ ಮೂಳೆಗಳನ್ನೆಲ್ಲ 2 ಬಾಕ್ಸ್ಗಳಲ್ಲಿ ಸಂಗ್ರಹಿಸಲಾಗಿತ್ತು. FSL ತಂಡ ರಹಸ್ಯ ಭೇದಿಸೋ ಕೆಲಸಕ್ಕೆ ಮುಂದಾಗಿದೆ. ಈ ಎಲ್ಲವನ್ನ ಗಮನಿಸುತ್ತಿದ್ದ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮತ್ತೊಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ ಎಂಬ ಪೋಸ್ಟ್ ಹಾಕಿದ್ರು.
ಕಿಶನ್ ಶೆಟ್ಟಿ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18 ಧರ್ಮಸ್ಥಳ.